बेळगाव तालुक्यातील भरम्यानट्टी गावामध्ये विवाहित महिलेला प्रेम संबंधातून पळवून नेल्याच्या आरोपावरून संतप्त जमावाने एका तरुणाच्या घरावर हल्ला करून घरातील साहित्याची तोडफोड केल्याची घटना रविवारी सायंकाळी घडली असून उशिरा उघडकीस आली आहे. भरम्यानट्टी गावातील यल्लप्पा नायक हा गेल्या 2 वर्षांपासून औद्योगिक भागातील एका खासगी कंपनीत काम करत होता. त्याच कंपनीत काम करणाऱ्या विवाहित महिलेबरोबर त्याची ओळख झाली होती. त्यानंतर यल्लप्पाने त्या महिलेला पळवून नेल्याचा आरोप आहे. या प्रकरणी मारिहाळ पोलीस ठाण्यात गुन्हा दाखल करण्यात आलाय. ಯಾತ್ರ ಸಂಬಂಧ ಅನ್ನೋದ ಗೊತ್ತಿಲ್ಲ ಸರ್ ನಮಗ್. ನಾವು ಆಗ ಬಂದ್ ಹುಡ್ಕೊಂಡ್ ತೊಂದ್ ನಿಂತೀನಿ ಸರ್ ನಾ. ಆ ಕಡೆಯಿಂದ ಬಂದ್ರ ಸರ್. ಆ ಕಡೆಯಿಂದ ಬರಕ ನಮ್ಮ ಅಪ್ಪ ಒಯ್ಲಿಕ್ ಕುಂತೈತಿ. ಅಪ್ಪ ನೀನ್ ಕೊಲ್ತಾರೋ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡ್ ಹೋದಿನಿ ಸರ್ ನಾ. ಅಟ್ಲಾಗ ಅಂದ್ರ ಎಲ್ಲಾರು ಒಳಗ ಬಂದ್ರಿ ಸರ್ ಅವ್ರು. ಮನಿ ಮೇಲೂ ಹಾಯ್ತಿರು ತೆಳಗು ಎಲ್ಲಾ ಕಲ್ಲ ಬಿಡತ್ತಾರ ಸರ್. ಏನ್ ಇಟ್ಟಿಲ್ಲ ನಮ್ ಮನಿ ಜಲ್ಮಾನನ ಹಾಳಾಯ್ತು ಹೋಗಿದಾರ ಸರ್. ಅವ್ರ ಇಷ್ಟ ಅಂತ ಹೇಳೋನ್ ಸರ್. ನಾವ್ ಒಬ್ರ ಇಬ್ರಾರ ನೋಡ್ಕೊಂಡ್ ಹೇಳಿವ್ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಅಕ್ಕ ಇಟ್ಟು ಹೇಳೋನ್ ಸರ್ ನಾವ್. ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮವ್ವ ನಮ್ ತಮ್ಮ ಒಬ್ಬ ಸರ್, ನಮ್ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದ್ ಹೊರಗ್ ನಿಂತದ ಸರ್ ನಾ. ಅವ್ರ ಏನ್ ಅನ್ನೋದ ಗೊತ್ತಿಲ್ಲ ಸರ್. ಏನ್ ಮಾಡಿ ಹೇಳ್ತಾರ ಬಡದ ಬಾಳಕನ್ ಮೌನಿ ನೀತಿ ಹಚ್ಕೊಟ್ಟಿದೀವಿ ಓಡಿ ಚೆನ್ನಾನ ಕಲ್ ಒಗ್ಯಾನ ಮಾಡ್ತಾರ ಸರ್. ನಮಗ್ ಏನೋ ಗೊತ್ತಿಲ್ಲ ಸರ್. ಬಂದಾರ ಸರ್. ನಮಗ್ ಗೊತ್ತಾಗಿಲ್ಲ ಸರ್ ಅದ್ ಏನ್ ಮಾಡ್ಯಾವ ಅನ್ನೋದ. ಪೊಲೀಸರು ಬಂದಿರ ಸರ್. ಎಲ್ಲಾ ಮುರಿದು ಹೋಗದ್ ಹಿಂಗ್ ಮಾಡಿ ಹೋಗ್ ಬಳಕ್ ಬಂದ್ರು ಸರ್. ಅವಾಗ ತೊಗೊಂಡ್ ಏನ್ ಮಾಡಿದ್ ಸರ್ ನಾವ್. ಈಗ ಮೊದ್ಲೇನಾದ್ರು ಬಂದಿದ್ರು ಹಂಗೆ ಅವ್ರು ಹಿಂಗ್ ಮಾಡ್ತಾರಂತ ಮೊದಲು ಏನೋ ಬಂದಿಲ್ಲ ಸರ್. ಏನೋ ಉಸಾಬರಿನ ತೊಗೊಂಡಿಲ್ಲ ಸರ್. ಹಿಂಗ್ ಮಾಡತ್ತ ನಿಮ್ ತಮ್ಮ ಅಂದಿಲ್ಲ, ಹಿಂಗ್ ಮಾಡತ್ತಾನ ಅಂತ ನಮ್ಮ ಅಪ್ಪಗೂ ಹೇಳಿಲ್ಲ, ನಮ್ಮ ಅವ್ಗೂ ಹೇಳಿಲ್ಲ, ನಮ್ ತಮ್ಮಗೂ ಅಣ್ಣಗೂ ಹೇಳಿಲ್ಲ ಸರ್. ನಮ್ ತಮ್ಮಾಗ ಅದಕ್ಕ ಮಾತಿಲ್ಲ ಸರ್. ನಮ್ ತಮ್ಮನ ಹೆಂಗ್ ಬೇಕಾಗ್ ಬಿಡತ್ತಾರ ಸರ್ ಇವ್ರ. ನಿನ್ ಕೊಲ್ತು ಮಗನ ಎಲ್ಲಿ ಸಿಗ ಅಂತಾರ ಸರ್. ಅದಕ್ ಎಲ್ಲಿ ಪಾರ ಆಗ್ಬೇಕು ಸರ್ ಅದ್ ನಮ್ ತಮ್ಮ. ನಿಮ್ ತಮ್ಮ ಈಗ ಮಾತಾಡ್ತಿದ್ರೇನ್ರಿ ಕೂಡ? ನಮ್ ಗುಡಿಯ ನಮ್ ಸಣ್ಣ ಮಾತಾಡ್ತಾನ ಸರ್. ಈ ವಿಚಾರ ಏನೋ ಗೊತ್ತಿಲ್ಲ ಸರ್. ಅದಕ್ಕ ಮಾತಿಲ್ಲ ಸರ್. ಎರಡು ಮಾತಾಡೋದಿಲ್ಲ ಬಾಳ ದಿನ ಸರ್. ಮಾತ್ ಬಿಟ್ಟಾವ್. ಪೊಲೀಸರಿಗೆ ಏನ್ ಹೇಳ ಸರ್. ಏನ್ ಮಾಡ್ತಾರ ಮಾಡ್ಲಿ ಸರ್. ಅವ್ರು ಬಿಡ್ ಸರ್. ಇದನ್ನೆಲ್ಲಾ ಮಾಡಿ ಹೋಗ್ಯಾರ. ನಮ್ಮ ಅಪ್ಪ ನೋಡ್ತಿ ಆತರ, ನಮ್ ತಮ್ಮ ನೋಡ್ತಿ ಉಡಾಕ್ ಬರಲ್ಲ, ಏನ್ ಮಾಡಾಕ್ ಬರುದಿಲ್ಲ ಹೊಲ್ದಾಗ ಸರ್. ಅವ್ ನೋಡ್ತಿ ದುಡ್ಡು ₹1 ನಮ್ಮ ಅಪ್ಪ ಕೊಡುದಿಲ್ಲ ಸರ್. ನಾವ್ ಏನ್ ಮಾಡಿ ಹೊಟ್ಟಿ ತುಂಬಿಸ್ಬೇಕು ಸರ್. ನಮ್ಮ ಅಪ್ಪ ನಮ್ಮ ಅವ್ವಂದ ನಮ್ ತಮ್ದ. ನಮ್ಮ ಅಪ್ಪ ನೋಡ್ತಿ ಹಾಡಿನ ಆಪರೇಷನ್ ಸರ್. ಇನ್ನು ಮನಿ ಮಾಡಿ ಹೋಗುದು ವಾರ. ನಮ್ಮ ಅಪ್ಪ ಎಷ್ಟ್ ಕೈ ಮೇಲೆ ದುಡ್ದು ಇಟ್ಟು ಕಟ್ಟಿ ಬಂದಿತ್ತು ಸರ್ ನಮ್ಮನ್ನ. ನಮ್ಮ ಹೆಸರು ಬಸವ ಸರ್. ही बाब समजताच महिलेचे नातेवाईक आणि कुटुंबीय संतप्त झाले. यल्लप्पाच्या कुटुंबियांना या प्रकरणाची पूर्ण माहिती आहे असा आरोप करत ते भरम्यानट्टी गावामध्ये आले. त्यानंतर 20 पेक्षा अधिक जणांनी एकत्र येऊन यल्लप्पाच्या घरावर अचानक हल्ला केल्याचा आरोप कुटुंबियांनी केलाय. या हल्ल्यामध्ये घरातील व्यक्तींवर मारहाण करण्यात आली. तसेच घरातील गृहोपयोगी वस्तू, फर्निचर यांची मोठ्या प्रमाणात तोडफोड करण्यात आली. घराचे दरवाजे, खिडक्या व इतर वस्तूंनाही नुकसान झाले आहे. यासोबतच घराच्या शेजारी बांधलेल्या मेंढ्याही घेऊन जात अट्टहास केल्याचा आरोप यल्लप्पाच्या कुटुंबियांनी केलाय. सदर महिलेला सुमारे 1 वर्षापूर्वी विवाह झाला होता. विवाहानंतरही ती औद्योगिक भागातील खासगी कंपनीत काम करत होती. याच दरम्यान तिची यल्लप्पाशी जवळीक वाढली आणि त्यांचे संबंध अधिक घट्ट झाले. दरम्यान 2 वर्षांपासून यल्लप्पा भरम्यानट्टी येथील घरी आलेला नव्हता, असे कुटुंबियांनी सांगितले. या काळात तो केवळ आर्थिक कारणांसाठी बहिणीशी फोनवर संपर्कात होता. मात्र त्याच्या वैयक्तिक आयुष्याबाबत किंवा संबंधित महिलेशी असलेल्या नात्याबाबत कुटुंबियांना कोणतीही माहिती नव्हती. घराची तोडफोड झाल्याबाबत कुटुंबियांनी शहर पोलीस आयुक्त भूषण बोरसे यांची भेट घेऊन तक्रार दिली आहे. या प्रकरणी मारिहाळ पोलीस ठाण्यात गुन्हा दाखल करण्यात आलाय. ನಮ್ಮ ಅಪ್ಪ ನಮ್ಮ ತಮ್ಮ ಇದ್ದೀವ್ರಿ. ಹೌದಾ ಏನಾಗೈತಿ ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾವ ಬಂದಾವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವ ಇದ್ ಮ್ಯಾಲ ಇದ್ದೀವ್ರಿ. ನಿಮ್ಮ ಅವ್ವ ನಿನ್ ಐತಿ ಕುಡ್ಬಿ ಏನ್ ಮಾಡತ್ತೆ ನಿಮ್ಮ ಅವ್ವ ನಿನ್ ಐತಿ ಅಂದ್ ಅನ್ನತಲೆ ಹಿಂಗ ಮಾಡ್ಕೊಂಡ್ ಬರ್ತಾನ ಬಿಡ್ರಿ. ನಮ್ಗೇನ ದಿನ ಬರ್ತಾನ, ಯಾವಾಗಿರೇ ಕುಡ್ದ ಹಿಂಗ್ ಜಾತ್ರಿ ಮದ್ವಿ ಇದ್ರ ಬರ್ತಾನ, ಹಿಂಗ ಮಾಡ್ಕೊಂಡ್ ಬರ್ತಾನಂತ ನಾ ತಿಳ್ಕೊಂಡಿವ್. ಮಗನ್ ಓಡ್ ಸಿಟ್ಟಿಟ್ಟಿದ್ರ ನಿನ್ ಮವ್ ನಿನ್ ಐತಿ ಅಂತೇಳಿ ಬಂದಾನ ಕುಡ್ಗೋಲ ಚಾಕು ಅವ್ನ ಹಿಂಬಲ್ ದಂಡ ಐತ್ರಿ. ಅವ್ರೆಲ್ಲಾ ಬಂದ ಮನಿ ಮ್ಯಾಲ ಹತ್ತೋದ, ಕಡಿಯಾಕ ಬರೋದ, ಹುಡುಗರ್ ನಮ್ ತಮ್ಮನ್ ಹಿಡ್ಕೊರದ, ನಮ್ಮ ಅಪ್ಪನ ಹಿಡ್ಕೊರದ ಮಾಡಾಕದ್ರಿ. ನಾವ್ ಕೂಸ್ಕೊಂಡ್ ಇಲ್ಲೇ ಬಿಟ್ಟು ಹೋಗಿದೀವ್. ನಮ್ಮ ಅಕ್ಕ ಇದ್ದಾಕೆ ನಮ್ ತಮ್ಮನ ಒಂದ ತಗೊಂಡ್ ಹೋಗಿದಾಳ, ನಮ್ಮ ಅಪ್ಪನ ಒಂದ ತಗೊಂಡ್ ಹೋಗಿದಾಳ್ರಿ. ಅವ್ನ್ ತಗೊಂಡ್ ಹೋದ್ಬಿಟ್ಟಕ ಆ ಹುಡುಗಿ ಎತ್ ಹೋಗ್ತೈತಿ ಆತ ಕೊಲ್ಲಾಕ ಚಾಕು ಹೊಡ್ಕೊಂಡ್ ಊರಾರ ಬರತಾರ. ಈ ಬಂದಾರ ಊರಾರ ಯಾರ್ಯಾರ ಅನ್ನೋದು ಗೊತ್ತಿಲ್ರಿ. ಒಟ್ ರಾತ್ರಿ ಎಲ್ಲಾರ್ದು ಕೈಯಾಗ ಕೊಳ್ಳಿ ಚಾಕು ಏನ್ ಕೈ ಸಿಗ್ತೈತಿ ಅದನ್ನೆಲ್ಲಾ ತಗೊಂಡ್ ಬಂದಾರ. ಓಡ್ ಹೋಗಿದಾರಂತೆ ತಗೊಂಡ್ ಬಂದಾರ ಅವ್ರ. ನಮ್ ತಮ್ಮ ಓಡಿ ಹೋಗಿದಾನು, ಅವ್ರ ಅಣ್ಣನ ಅವ್ರ ಮಗಳನ್ ತಗೊಂಡ್ ಅಂತೇಳಿ ಬಂದಾರ. ನಿಮ್ ತಮ್ಮ ಇಲ್ಲಿಲ್ಲ? ಇಲ್ಲಿಲ್ರಿ, 2 ವರ್ಷ ಆತ್ರಿ. ಏನ್ ಮಾಡ್ತಾರ?
ಅವ್ ಅಶೋಕ್ ಪೇಟ್ರಾಗ ಹೋಗ್ತಾನಂತ ನಾವ್ ಅಟ್ಟಕೊಂತ್ರಿ ಅವ್ ಏನ್ ಮಾಡ್ತಾನ ದಗದ ಅನ್ನೋದ್ ನಮಗ್ ಗೊತ್ತಿಲ್ರಿ. ಎಲ್ಲಿರಿ? ಅದ್ ಉದ್ದಂ ಇದ್ರಾಗ್ರಿ ಉದ್ದಂ ಭಾಗದವ್ರಿ. ಆ ಹೆಣ್ಣು ಅಲ್ಲಿ ಇರ್ತೈತಿ, ಈಗ ಓಡಿ ಹೋಗೈತಿ, ಆ ಹುಡುಗು ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವ್ರ ಓಡ್ಸಿ ಹೋಗಿದ್ದಾರ, ನಮಗ್ ಏನ್ ಗೊತ್ತಿರಿ? ನಾವ್ ಇಲ್ಲಿರ ನಾವ್ ಆ ದೇಶದಾಗ ನಾವ್ ಏನ್ ಮಾಡೋಣ? ನಮ್ಮನ್ ಕಡಿತೀವ್ ಬಡಿತೀವ್ ಅಂತೇಳಿ ಎಲ್ಲಿ ಬೇಕಾದ ಅಲ್ಲಿ ವಾರನು ಬಿಡುದಿಲ್ರಿ ನಮ್ಮನ್ನಾತಾರ. ಎಷ್ಟ್ ಮಂದಿ ಬಂದಿದ್ರಿ ನೀವು? ಅವ್ರ ನಮ್ ಊರಾಗಿನಾರ ಹಿಡ್ಕೊಂಡ್ ಅವ್ರನ್ನ ಹಿಡ್ಕೊಂಡ್ ಒಂದ್ 200-300 ಮಂದಿ ಇದ್ದಿರ್ಬೇಕ್ರಿ. ನಿಮ್ ಊರಾಗಿನವ್ರು ಯಾಕೆ ಇವ್ರು ಮಾಡ್ತೀರಿ? ಆ ಹುಡುಗಿ ಮಾಡ್ಕೊಂಡೈತಿಲ್ಲ, ಆ ಹುಡುಗಿ ಗಂಡನ ಮನ್ಯಾರ್ರಿ. ಆ ಹುಡುಗಿದ್ ಮದ್ವೆ ಆಗೈತೇನ್ರಿ? ಆ ಹುಡುಗಿದ್ ಮದ್ವೆ ಆಗೈತ್ರಿ. ಹುಡುಗಿದ್ ಮದ್ವೆ ಆಗಿ ಹುಡ್ಕೊಂಡು ಹೋಗ್ಯ ನಿಮ್ ತಮ್ಮ ಅಂತ ಹೇಳಿ ಬಂದಾರ. ಓಡ್ ಅದು ಗೊತ್ತಿಲ್ಲ, ಅವ್ ಓಡ್ ಅದು ಗೊತ್ತಿಲ್ಲ, ಅವ್ ಏನ್ ಮಾಡ್ಕೊಂಡ ಅನ್ನೋದು ಗೊತ್ತಿಲ್ರಿ. ನಾವ್ ಇವ್ ಬರ್ತಾರ ಅನ್ನೋದು ಹಿಂಗ್ ಗೊತ್ತಿದ್ರ ನಮಗ್ ಗೊತ್ತೇರಿ. ಇದು ಏನ್ ರೈಡ್ ಆಗೈತಿ ಅನ್ನೋದು ನಮಗ್ ಗೊತ್ತಿಲ್ರಿ. ಆ ರೈಡಿ ಇವ್ರ ತಂದ್ ಬಳಕ ನಮಗ್ ಹಿಂಗ್ ಆಗೈತಿ ಅನ್ನೋದು ಗೊತ್ತಿರಿ. ಇದ್ರ ಏನೋ ಗೊತ್ತಿಲ್ರಿ ನಮಗ್. ಎಷ್ಟು ದಿವಸ ಆತ್ರಿ ನಿಮ್ ತಮ್ಮ ಮನೆ ಬಿಟ್ಟು? ಅವಿಗೆ 2 ವರ್ಷ ಆತ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಕರಿವಾರಿ. विवाहित महिला नागव्वा नायक हिला पळवून नेल्याच्या प्रकरणात यल्लप्पा नायकच्या घरात घुसून नुकसान करणाऱ्या आरोपींनी घराजवळील मेंढ्यांच्या गोठ्यातून मेंढ्या चोरून नेल्या. त्यापैकी काही मेंढ्यांची कत्तल करून पार्टी केल्याचा आरोप कळप्पा नायक यांची बहीण करेवा हिने केला असून आम्हाला न्याय मिळावा अशी मागणी तिने केली आहे. ನಿನ್ನೆ ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ, 10-15 ಮಂದಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರೂಸರ್ ಗಾಡಿ ಇತ್ತು. ಅದು ದೂರಲ್ಲಿ ಹೇಳಿದ್ದಾರೆ. ಆ ಎಲ್ಲ ಈಗ ತನಿಖೆನಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಇವರ ಮಗ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಕ್ಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿಯನ್ನು ಮಾಡ್ತೀವಿ. ಅದು ಎಲ್ಲ ನಾವು ತನಿಖೆಯಲ್ಲಿ ಬರುತ್ತೆ. ಈಗ ಟೂ ಅರ್ಲಿ, ಈಗ ಜಸ್ಟ್ 2 ನಿಮಿಷ ಮುಂಚೆ FIR ಆಗಿದೆ. ಎಲ್ಲ ಡೀಟೇಲ್ಸ್ ಆಮೇಲೆ ತನಿಖೆ ಮಾಡಿದ ಮೇಲೆ ನಾವು ಮಾತಾಡ್ತೀವಿ. ಇದು ಫಸ್ಟ್, ಈಗ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇದು ಮಾರೇಹಳ್ಳಿ ಲಿಮಿಟ್ಸ್ ಇದೆ. ಇದು ಇಲ್ಲ, ಇದು ತಕ್ಷಣವೇ FIR ಆಗಿದೆ. ದಸ್ತಗಿರು ಕೂಡ ನಾವು ಬೇಗನೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಈ ತರ ಘಟನೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಕೂಡ ನಾವು ಕ್ರಮ ಜರುಗಿಸ್ತೀವಿ. ಇವರ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಇವರ ಮೇಲೆ 5 ರಿಂದ 10 ಲಕ್ಷದ ಬಾಂಡ್ ಅವ್ರು ಕೂಡ ನಾವು ಮಾಡ್ತೀವಿ. ಅದು ಡೀಟೇಲ್ ಈಗ ತನಿಖೆನಲ್ಲಿ ಗೊತ್ತಾಗ್ತದೆ. ಘಟನೆ ನಿನ್ನೆ ಆಗಿದೆ ಇದು ಹೊಡೆದಾಟ. ಅದು ಬಾಕಿ ಡೀಟೇಲ್ಸ್ ತನಿಖೆ ಆದ್ಮೇಲೆ ಹೇಳ್ತಾರೆ. ನೋ ಐಡಿಯಾ, ಈಗ ತನಿಖೆನಲ್ಲಿ ಗೊತ್ತಾಗ್ತದೆ. ಆ ಭಾಗದಲ್ಲಿ ಬಹುತೇಕ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಗೆ ಹೋಗಿ ಅಟ್ಯಾಕ್ ಮಾಡಿ ಗಲಾಟೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ಪೊಲೀಸ್ ಇನ್ನೊಂದಿಷ್ಟು ಬೀಟ್ಗಳ ಜಾಸ್ತಿ ಮಾಡೋದು. ಅವರು 112ಗೆ ಫೋನ್ ಮಾಡಿದ ತಕ್ಷಣ ನಮ್ಮೂರಲ್ಲಿ ರೀಚ್ ಆಗಿದ್ದಾರೆ. ಅಲ್ಲಿವರೆಗೆ ಯಾರು ಇಲ್ಲಿ ಓಡೋಗಿದ್ರು. 112 ನಮ್ದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆ. ಈ ತರ ಯಾವುದೇ ತೊಂದರೆ ಇದ್ದಾಗ ತಕ್ಷಣವೇ ನಮಗೆ ಕರೆ ಮಾಡಿ. ನಮ್ದು ಆವರೇಜ್ ರೆಸ್ಪಾನ್ಸ್ ಟೈಮ್ 5 ಮಿನಿಟ್ ಟು 7 ಮಿನಿಟ್ ಇದೆ. ನಮ್ಮವರು ಇಮಿಡಿಯೇಟ್ಲಿ ರೀಚ್ ಆಗ್ತಾರೆ. ಹೌದು, ಸ್ವಲ್ಪ ಜಾಗ್ರಫಿಕಲಿ ಕೆಲವು ಜಾಗಗಳು ರಿಮೋಟ್ ಇರುವುದರಿಂದ ನಮ್ಮ ರೆಸ್ಪಾನ್ಸ್ ಟೈಮ್ ಸ್ವಲ್ಪ ಅಲ್ಲಿ ಡಿಲೇ ಆಗುತ್ತೆ. ಹೌದು, ಬೀಟ್ ಮಾಡ್ತೀವಿ. ನಮ್ಮ ಪೊಲೀಸ್ ಫ್ರೆಂಡ್ಸ್ ಐಡೆಂಟಿಫೈ ಮಾಡ್ತೀವಿ
ಮತ್ತು ಇದರಲ್ಲಿ ಎಷ್ಟು ಹೆಚ್ಚಿನ ಕ್ರಮ ತಗೊಳ್ಳೋಕೆ ಆಗುತ್ತೆ ಅದರಿಂದ ಒಂದು ಉದಾಹರಣೆ ಸಿಗುತ್ತೆ. ಭಯ ಅದರಲ್ಲಿ ಕ್ರಿಮಿನಲ್ಸ್ ಕೆಲವೊಂದಿಷ್ಟು ಮಾರಿಯಾಳು ಮತ್ತು ಕಾರ್ತಿಯಲ್ಲಿ 10-15 ವರ್ಷದಿಂದ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಸರ್. ಅವರು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಾರ್ಬಿಟ್ಟಿನೋ ಅಥವಾ ಅಡ್ಜಸ್ಟ್ ಆಗಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಸೊ ಇಂಥ ಘಟನೆಗಳು ಮರುಕಳಿಸಕ್ಕೆ ಮತ್ತೆ ಇನ್ಸಿಡೆಂಟ್ ಆದಾಗೂ ಕೂಡ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಕ್ ಆಗಿರಂಗಿಲ್ಲ. ಇದರಲ್ಲಿ ನಮ್ಮಿಂದ ಯಾವುದೇ ಲ್ಯಾಬ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಚಾರ ಸರ್. ಅವ್ರು ಎಷ್ಟೋ ದಿವಸಗಳ ಆದ ನಂತರ ಕೆಲವೊಂದು ಮಾಹಿತಿಗಳು ಹೊರಗೆ ಬರ್ತಾವ ಅಂದ್ರೆ ಅಲ್ಲೇ ಮುಗಿಸುವಂತ ವ್ಯವಸ್ಥೆ ಜಾಸ್ತಿ ಆಗ್ತದೆ ಸರ್. ಎರಡು ಪೊಲೀಸ್ ಸ್ಟೇಷನ್ ನಮಗೆ ಸ್ಪೆಸಿಫಿಕ್ ಉದಾಹರಣೆ ಹೇಳಿದರೆ ನಮಗೆ ವಿಚಾರಣೆ ಮಾಡಕ್ಕೆ ಆಗುತ್ತೆ. ಅದಲ್ಲದೆ ಸರ್, ನಿನ್ನೆ ಅವ್ರು ಏನು ಭೀಮಪ್ಪ ಅವ್ರ ಮಗಳು ಏನ್ ಹೇಳ್ತಾರೆ ಅಂದ್ರೆ ಪೊಲೀಸ್ ಎಲ್ಲಾ ಹೊರದು ಹೋದ ಮೇಲೆ ಬಂದ್ರು. 7 to 10 minutes ಹೋಗ್ತಾನೆ. ಎಲ್ಲ ಆದ ನಂತರ ಬಂದಂತ ಅವ್ರ ಮಗಳ ಆರೋಪ ಮಾಡ್ತಾರೆ. ಪೊಲೀಸ್ ಎಲ್ಲ ಬಂದು ಹೋದ್ಮೇಲೆ ನಾವ್ ಏನ್ ಮಾಡೋದು ಅನ್ನೋದು ಅವ್ರು 112 ನಮ್ಗೆ ಯಾವಾಗ ಕರೆ ಬರುತ್ತೆ ಅಲ್ಲಿ ಏನ್ ಸಿಗ್ನಲ್ದು ಸಮಸ್ಯೆ ಇದೆ. ಇವರು ಯಾವಾಗ ಕಾಲ್ ಮಾಡಿದ್ರೆ ನಮ್ ಗಾಡಿ ಯಾವಾಗ ರೀಚ್ ಆಗಿದೆ ಅದು ನಾವು ಚೆಕ್ ಮಾಡ್ತೀವಿ. ಆದ್ಮೇಲೆ ಬಂದ್ರು ಅನ್ನೋದು ಒಂದು ಆರೋಪ. ಎಲ್ಲ ಮುಗಿದ ನಂತರ ಕರೆಕ್ಟ್ ಟೈಮ್ಗೆ ಬಂದ್ರು. ಅವ್ರು ಹೋದ್ರು, ಇವ್ರು ಬಂದ್ರು. ಕಾಲ್ದು ಟೈಮ್ ಮತ್ತು ಅರೈವಲ್ದು ಟೈಮ್ ನಾವು ಚೆಕ್ ಮಾಡ್ತೀವಿ. ಪ್ರತಿದಿನ ನಾನು ಬೆಳಿಗ್ಗೆ ಚೆಕ್ ಮಾಡ್ತೀನಿ. ಆವರೇಜ್ ಟೈಮ್ ನಮ್ದು ಎಷ್ಟು ಇದೆ. ಆವರೇಜ್ ಟೈಮ್ 8-9 निमिष ಮೇಲ್ಗಡೆ ಹೋಗಿಲ್ಲ. ಇದರಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ. भरम्याननेट्टी गावातील भीमप्पा नायक यांच्या घरावर जीवघेणा हल्ला व तोडफोड केल्याप्रकरणी नागराज नायक, रवी बीजगट्टी, ईश्वर शिवप्पा व इतर काही जणांविरुद्ध गुन्हा दाखल करण्यात आलाय. आरोपींच्या अटकेसाठी पोलिसांचे विशेष पथक तयार करण्यात आले आहे. कॅमेरामन विनोद कोलकारसह राजशेखर हिरेमठ, KMM मराठी, बेळगाव.